ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಂತೋಷ್ ಅಂತ. ನಿನ್ನೆ ತಾನೇ A2 ಕಾಸ್ಟಿಂಗ್ ಹೌಸ್ನಲ್ಲಿ ಹಮ್ಮಿಕೊಳ್ಳಲಾದಂತಹ ಒಂದು ಆ್ಯಕ್ಟಿಂಗ್ ಕ್ಲಾಸ್ನ ಅಟೆಂಡ್ ಮಾಡ್ಕೊಂಡ್ಬಂದ್ವಿ. ಸೊ ಇದಕ್ಕಿಂತ ಮುಂಚೆ A2 ಕಾಸ್ಟಿಂಗ್ ಹೌಸ್ನ ಪ್ರಭು ಸರ್ ಕಾಲ್ ಮಾಡಿದಾಗ ಈ ಥರ ಆ್ಯಕ್ಟಿಂಗ್ ಕಲಿಬೇಕು ಅಂತಿದ್ದೀವಿ ಅಂತ ನಾವು ಅವರ ಜೊತೆ ಮಾತಾಡಿದಾಗ ಅವರು ಹೇಳಿದಂತಹ ಕೆಲವೊಂದು ಮಾತುಗಳು ತುಂಬಾ ಸ್ಫೂರ್ತಿ ಅನ್ನಿಸ್ತು. ಏಕೆಂದರೆ ಒಂದೇ ಜಾಗದಲ್ಲಿ ನಿಮಗೆ ಆಡಿಷನ್ಸು ತುಂಬ ನಡೀತಿರುತ್ತೆ. ಅವರಿಗೆ ಸಾಕಷ್ಟು ಇಂಡಸ್ಟ್ರಿ ಪೀಪಲ್ ಚೆನ್ನಾಗಿ ಕಾಂಟ್ಯಾಕ್ಟ್ ಇದೆ. ಅದರಿಂದ ಅಲ್ಲೇ ಒಂದು ಕೋರ್ಸ್ ಮಾಡೋದ್ರಿಂದ ಆದಷ್ಟು ಬೇಗ ನಮಗೆ ಅವಕಾಶಗಳು ಸಿಗೋದಕ್ಕೆ 100% ಅವಕಾಶ ಇದೆ. ಇನ್ನು ನಿನ್ನೆ ನಡೆದಂತಹ ಒಂದು ಕ್ಲಾಸ್ನ ಒಂದು ವಿಷಯಕ್ಕೆ ಬಂದರೆ ಸಾಕಷ್ಟು ವಿಷಯಗಳು. ಮೊದಲನೇದಾಗಿ ಹೇಗೆ ಸಾಮಾನ್ಯ ವ್ಯಕ್ತಿಗಳಿಗಿಂತ ಒಬ್ಬ ನಟ ಆದವನು ಹೇಗೆ ಬೇರೆಯವ್ರಿಗಿಂತ ವಿಭಿನ್ನ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ರು ನಮ್ಮ ರಾಜು ವೈವಿಧ್ಯ ಸರ್. ಹೌದಲ್ವಾ, ನಿಜ ಅಲ್ವಾ, ನಾವು ಯಾಕೆ ಹಿಂಗಿದ್ದೀವಿ, ಒಬ್ಬ ನಟ ಆದವ ಯಾಕೆ ಬೇರೆಯವ್ರಿಗಿಂತ ಡಿಫ್ರೆಂಟು ಅನ್ನೋದನ್ನು ನಮಗೆ ತುಂಬ ಅರ್ಥ ಆಗೋ ರೀತಿಯಲ್ಲಿ ನಮಗೆ ಮನವರಿಕೆ ಮಾಡಿದ್ರು. ಮನವರಿಕೆ ಮಾಡೋದಂದರೆ ಹೇಳಿದರು, ಓಕೆ ಈ ಥರ ಇರುತ್ತೆ ಲೈಫು, ಒಬ್ಬ ಆ್ಯಕ್ಟರ್ ಲೈಫು. ಅದಕ್ಕೆ ನೀವು ಅಷ್ಟೊಂದು ಒಂದು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಮಾತ್ರ ಬೇರೆಯವ್ರು ನಿಮ್ಮನ್ನು ಫಾಲೋ ಮಾಡೋಕ್ಕಾಗೋದು. ಈ ಥರ ವಿಷಯಗಳನ್ನು, ಪ್ರತಿಯೊಂದು ವಿಷಯಗಳನ್ನ ನಾವು ಕಲಿತಾ ನೀವು ನಟನಾಗಿ ಇರೋವರೆಗೂ, ನೀವು ನಟ ಅಂತ ನಿಮಗೆ ಫೀಲ್ ಆಗೋವರೆಗೂ ನೀವು ಕೆಲವೊಂದು ವಿಷಯಗಳನ್ನು ಕಲಿತಾನೇ ಇರಬೇಕಾಗತ್ತೆ. ಒಬ್ಬ ನಟನಾದವನು ಹೇಗಿರಬೇಕು, ಯಾವ ಥರ ಮಾತಾಡಬೇಕು, ಯಾವ ಥರ ನಿಮ್ಮನ್ನು ನೀವು ಆರೋಗ್ಯವಂತರನ್ನಾಗಿ ಇಟ್ಕೊಬೇಕು, ನಿಮ್ಮ ವಾಯ್ಸ್ ಆಗಿರ್ಬೋದು, ನಿಮ್ಮ ಬ್ರೀತಿಂಗ್ ಆಗಿರ್ಬೋದು, ಯಾವ ಥರ ಕ್ಲೀನಾಗಿ ಇಟ್ಕೊಬೇಕು, ಯಾವ ಥರ ಅದನ್ನು ಡೇ ಬೈ ಡೇ ಒಂದು ನೀವು ಮಾತಾಡ್ತಿದ್ರೆ ಬೇರೆಯವ್ರಿಗೆ ಯಾವ ಥರ ಇಂಟ್ರೆಸ್ಟಿಂಗ್ ಆಗಿರಬೇಕು, ಅವ್ರನ್ನ ಕೇಳ್ತಾನೆ ಇರಬೇಕು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಯಾವ ಥರ ಬದಲಾಯಿಸ್ಕೋಬೇಕು ಅನ್ನೋ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದೇ ರೀತಿ ನಮ್ಮಲ್ಲಿರುವಂತಹ ಕೆಲವೊಂದು ನೆಗೆಟಿವ್ಸ್ನ ಯಾವ ಥರ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು, ನಿಮ್ಮಲ್ಲಿರುವ ಡಿಸ್ಟ್ರಾಕ್ಷನ್ಸ್ನ, ಅನ್ನೆಸೆಸರಿ ಥಿಂಗ್ಸ್ನ ಯಾವ ಥರ ದೂರ ಮಾಡಬೇಕು, ಒಂದು ಸ್ಟ್ರಾಂಗ್ ಪರ್ಸನ್. ಅದೇ ರೀತಿ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು ತುಂಬ ಸಿಂಪ್ಲಿಫೈ ಮಾಡಿ ಚೆನ್ನಾಗಿ ಹೇಳ್ಕೊಟ್ರು. ಅವರ ಒಂದು 15-20 ವರ್ಷದ ಎಕ್ಸ್ಪೀರಿಯನ್ಸ್ನ ನಮಗೆ ಒಂದು 3 ಅವರ್ಸಲ್ಲಿ ಹೇಳಿದಾಗ ಏನಾಗುತ್ತಂದರೆ, ಓಕೆ ನಾವು ಅಷ್ಟೊಂದೆಲ್ಲ ಈಗ 15 ವರ್ಷ 20 ವರ್ಷ ನಾವು ಆ ಜರ್ನಿಯನ್ನು ಫೇಸ್ ಮಾಡಿ ನಾವು ಮುಂದೆ ಹೋಗಿ ಅದನ್ನು ಮಾತಾಡಬೇಕಾದ್ರೆ ತುಂಬ ಸಮಯ ನಮ್ಗೆ ಏಜೇ ಮುಗ್ದೋಗಿರುತ್ತೆ, ಒಂದು ಪೀಕ್ ಸ್ಟೇಜೇ ಮುಗ್ದೋಗಿರುತ್ತೆ. ಅದರಿಂದ ಅವ್ರಿಗಿದ್ದಂತಹ ಒಂದು ಸಾಕಷ್ಟು ಎಕ್ಸ್ಪೀರಿಯೆನ್ಸ್ನ ನಮ್ಮ ಹತ್ರ ಶೇರ್ ಮಾಡಿಕೊಂಡಾಗ ನಮ್ಗೆ ತುಂಬಾ ಖುಷಿ ಅನ್ನಿಸ್ತು. ತುಂಬಾ ವಿ ಫೆಲ್ಟ್ ಹ್ಯಾಪಿ. ಹಾಗೆ ನಾನು ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ, ಮುಂದಿನ ದಿನಗಳಲ್ಲಿ ತುಂಬಾ ನಾವೊಂದು ಕಂಪ್ಲೀಟ್ ನಟನಾಗಿ, ಒಬ್ಬ ಕಂಪ್ಲೀಟ್ ನಟನೆಗೆ ಬೇಕಾದಂತಹ ಒಂದು ಬೇಸಿಕ್ ಫಂಡಮೆಂಟಲ್ ಏನಿದೆ ಅದೆಲ್ಲ ನಾವು ತಿಳ್ಕೊತೀವಿ ಅನ್ನೋ ಒಂದು ಭರವಸೆ ನನಗಂತೂ ಇದೆ. ಸೊ ಯಾರೇ ಆ್ಯಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇರೋರು ತುಂಬ ನೀವು ಸೆಕೆಂಡ್ ಥಾಟ್ ಇಲ್ಲದೆ ನೀವು ಜಾಯ್ನ್ ಆಗ್ಬೋದು. ಸೊ ಇಷ್ಟು ಹೇಳೋಕ್ಕೆ ನನಗೆ ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ಧನ್ಯವಾದಗಳು.